ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ
ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ? ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ? ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ? ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ? ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ.
ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು,
ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ
ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ
ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ
ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ
ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ.
ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ
ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ
ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ.
ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ
ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ
ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ
ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ
ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ
ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ.
ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ದಶರಥ ಇದು 2019ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಸೋನಿಯಾ ಅಗರ್ವಾಲ್ ಮತ್ತು ಅಭಿರಾಮಿ ಅವರು ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ದಶರಥ ಪ್ರಸಾದ್ ಎಂಬ ಪಾತ್ರದಲ್ಲಿ ರವಿಚಂದ್ರನ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ದಶರಥ ಪ್ರಸಾದ್ ಒಬ್ಬ ನಿಷ್ಠಾವಂತ, ನೀತಿವಂತ ವಕೀಲನಾಗಿರ್ತಾನೆ. ಅವನು ತನ್ನ ಹೆಂಡತಿ, ಮಗ ಮತ್ತು ಮಗಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿರ್ತಾನೆ. ಅವನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ವಿಷಯದಿಂದ ದಶರಥ ಪ್ರಸಾದ್ ತುಂಬ ಖುಷಿಯಾಗಿ ತನ್ನ ಜೀವನವನ್ನು ಕಳೀತಾ ಇರ್ತಾನೆ. ಆ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗ್ತದೆ. ಅವನ ಮಗಳು ಅದೇಗೋ ಆ ಕಂಪನಿಯ ಬಾಸ್ನ ಮೇಲೆ ಪ್ರೀತಿಯಾಗಿ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಈ ವಿಷಯ ತಿಳಿದ ದಶರಥ ಪ್ರಸಾದ್ ಅವನು ಹೇಗೋ ಮುಚ್ಚಾಕಿದ್ದ ಒಂದು ಹಳೆಯ ಘಟನೆ ಅವನಿಗೆ ಕಾಡ್ತಾ ಇರ್ತದೆ. ಈ ಎಲ್ಲ ಘಟನೆಯನ್ನು ದಶರಥ ಪ್ರಸಾದ್ ಹೇಗೆ ಎದುರಿಸ್ತಾನೆ, ಅವನು ಈ ಸಮಸ್ಯೆಯನ್ನು ಪರಿಹರಿಸ್ತಾನ, ದಶರಥ ಪ್ರಸಾದ್ ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ತಾನೆ ಎಂಬುದೇ ಈ ಚಿತ್ರದ ಕತೆ. ಈ ಚಿತ್ರದ ಕತೆ ನಿಮಗೆ ಕಂಪ್ಲೀಟ್ ತಿಳಿಯಬೇಕು ಅಂದರೆ ನೀವು ಈ ಚಿತ್ರವನ್ನು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.